ತುಂಬಿ ಮುಳುಗ್ತಾ ಇದೆ. ಸಚಿವರಿ ಶಾಸಕರಿ ಹೂಳೆತ್ತುವ ಕೆಲಸ ತಾವು ಮಾಡಬೇಕು, ಇಲ್ಲ ಅಂದ್ರೆ ನಮ್ಮ ರೈತರು ಬೀದಿಗೆ ಬರುತ್ತಾರೆ. ನಮಸ್ಕಾರ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರಣ್ಣವರಿಗೆ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ HR ಗವ್ಯಪ್ಪ ದಣಿಯವರಿಗೆ ವಿಷಯ ಏನು ಅಂತಂದರೆ, ಇಲ್ಲಿ ನಮ್ಮ ಕಮಲಾಪುರ ಭಾಗದ ಒಂದು ಕೆರೆ ಇದೆ. ಈ ಕೆರೆ ಹೂಳು ತುಂಬಿ ಮುಳುಗೋ ಸ್ಥಿತಿಯಲ್ಲಿದೆ. ಸುಮಾರು ನಮ್ಮ ರೈತರು ಈ ಕೆರೆಯ ಮೇಲೆ ಭರವಸೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೋಡ್ತಿರ್ಬೇಕು, ಇಡೀ ಕೆರೆ ಎಲ್ಲ ಬಳ್ಳಿ ತುಂಬಿಕೊಂಡು, ಆಮೇಲೆ ಅತಿ ಹೆಚ್ಚು ಇದರೊಳಗಡೆ ಆ ಮಣ್ಣು ಬಂದಿರೋದ್ರಿಂದ ನೀರಿನ ಒಂದು ಅಳತೆ ದಿನನಿತ್ಯ ಕಡಿಮೆ ಆಕ್ಕೊಂತ ಬರ್ತಾ ಇದೆ. ಇದೆಲ್ಲ ನೋಡ್ತಿರ್ಬೋದು. ಈ ಕಡೆ ಎಲ್ಲ ತೋರ್ಸಪ್ಪ. ಈ ಕಡೆ ಎಲ್ಲ ತುಂಬಿದೆ, ಎಲ್ಲ ಬಳ್ಳಿ ಎಲ್ಲ ತುಂಬಿಟ್ಟದೆ. ಮುಂದೆ ಬರೋಂಥ ದಿನಮಾನಗಳಲ್ಲಿ ಕೆರೆ ಮುಳುಗಿ ಹೋಗುತ್ತೆ. ನಮ್ಮ ರೈತರು ಬೀದಿಗೆ ಬರ್ತಾರೆ ಅಂಥೇಳಿ ಸಂದರ್ಭದೊಳಗೆ ಹೇಳಕ್ಕೆ ಬಯಸ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕೆರೆ ಕಡೆಗೆ ಗಮನ ಕೊಡಬೇಕು. ನಮ್ಮ ಕ್ಷೇತ್ರದ ಶಾಸಕರಾದಂಥ ಗವ್ಯಪ್ಪ ದಣಿಯವರು ಈ ಒಂದು ಕೆರೆ ಕಡೆಗೆ ಗಮನ ಕೊಡಬೇಕು. ನೀವು ಇಲ್ಲ ಅಂದಪ್ಪ ಅಂದರೆ ಕೆರೆ ಮುಳುಗಿ ಹೋಗುತ್ತೆ. ನಮ್ಮ ರೈತರು ಏನು ಈ ಕಡೆ ಕಬ್ಬು, ಬಾಳೆ, ಇನ್ನೂ ಇತ್ಯಾದಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈ ಏನು ಕೆರೆ ಇಲ್ಲಿಗೆ ಏನಾದರೂ ನೀವು ಬಿಟ್ಟರೆ ಮುಂದೆ ಬರೋಂಥ ದಿನಮಾನಗಳಲ್ಲಿ ಕೆರೆ ಎಲ್ಲ ಹೂಳು ತುಂಬಿ ಬಳ್ಳೆ ತುಂಬಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಕೆರೆ ಹೂಳೆತ್ತಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿರೋಂಥ ಬಳ್ಳಿಗಳನ್ನು ತೆಗೆಸಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾವು CM ಸಾಹೇಬರಿಗೂ ಮನವಿ ಕೊಟ್ಟಿದ್ದೀವಿ, ಉಸ್ತುವಾರಿ ಸಚಿವರಿಗೂ ಮನವಿ ಕೊಟ್ಟಿದ್ದೀವಿ, ನಮ್ಮ ಗವ್ಯಪ್ಪ ದಣಿಯವರಿಗೂ ಮನವಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಆದಷ್ಟು ಬೇಗ ನೀವು ಕೆರೆ ಹೂಳೆತ್ತಂಥ ಕೆಲಸ ಮಾಡಬೇಕು. ಇದರಲ್ಲಿ ಇರೋಂಥ ಬಳ್ಳಿ ಏನು ದಿನನಿತ್ಯ ಬೆಳೀತಾ ಇದೆ, ಇದನ್ನು ತೆಗೆಯಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ, ಗವ್ಯಪ್ಪ ದಣಿಯವರಿಗೆ ಮತ್ತು ಜಮೀರಣ್ಣವರಿಗೆ ನಾನು ಕೈ ಮುಗಿದು ರೈತರ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್.